ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್‌ನ ಶೇರ್ ಮಾಡ್ತಾ ಇದ್ದೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ, ನಿಮ್ಮ ಡೈಲಿ ವ್ಲಾಗ್ ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿ ಬೇಕು ಅಂತ ಹೇಳ್ತಾ ಇದ್ರಿ. ಸೊ ಹೀಗಾಗಿ ನಾನು ವ್ಲಾಗ್ಸ್‌ನ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಹೌಸ್ ವೈಫ್ ಇದ್ದೀರಿ, ಮನೆಯಿಂದ ಏನಾದರೂ ಕೆಲಸ ಹುಡುಕ್ತಾ ಇದ್ದೀರಿ, ಮತ್ತು ಏನಾದರೂ ಮಾಡಬೇಕು ನಾವು ಕೂಡ ಅಂತ ಅನ್ಕೋತಾ ಇದ್ದೀವಿ ಬಿಸ್ನೆಸ್ ಎಲ್ಲ ಅಂತ ಅಂದ್ಕೊಂಡಿದ್ರೆ, ನಾನು ಇವಾಗ ಏನು ಸ್ಟಾರ್ಟ್ ಮಾಡಿದ್ದೀನಿ ಆ ಬಿಸ್ನೆಸ್ ಬಗ್ಗೆ ನಿಮಗೆ ಈ ಒಂದು ವ್ಲಾಗ್ಸ್‌ಗಳೆಲ್ಲ ಮೂಲಕ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಬೇಕು ಅಂತಂದರೆ ನೀವು ಈ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡ್ಬೋದು. ಇದು ನಾನು ಬೆಳಗಿನ 10 ಗಂಟೆ ಆಗಿದೆ ಆ್ಯಕ್ಚುಲಿ. ನಾನು ಬೆಳಿಗ್ಗಿದ್ದೆಲ್ಲ ಕೆಲಸ ಮಾಡ್ಕೊಂಡಾಗಿದೆ. ರಾತ್ರಿ 3:30ವರೆಗೂ ನಾನು ಆ್ಯಕ್ಚುಲಿ ನನ್ನ ಪ್ಯಾಕಿಂಗ್ಸ್ ಮತ್ತು ನಂದು ಏನು ಪ್ರಾಡಕ್ಟ್ಸ್‌ದೇನು ಆರ್ಡರ್ ಬಂದಿತ್ತು ಕಂಪ್ಲೀಟ್ ಮಾಡಿದ್ದೀನಿ ರಾತ್ರಿ 3:30ವರೆಗೂ. ಬಟ್ ಅದ್ರ ಶೋ ಔಟ್ ಮಾಡೋಕ್ಕಾಗಲಿಲ್ಲ. ಮೇ ಬಿ ನಾನು ಮರ್ತೋದೆ ಅಂತ ಅನ್ಕೋತೀನಿ. ಬಟ್ ಪರವಾಗಿಲ್ಲ, ನೆಕ್ಸ್ಟ್ ವ್ಲಾಗ್ ನಾನು ನಿಮ್ಮ ಜೊತೆ ಶೂಟ್ ಮಾಡುವಾಗ ತೋರಿಸ್ತೀನಿ. ಸೊ ಏನೇನು ಬರುತ್ತೆ ಆರ್ಡರ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಮತ್ತೊಂದು ಏನು ಹೇಳಬೇಕು ಅಂತಂದರೆ, ನಂದು ಇವಾಗ ಹೇರ್ ಬೋಸು ಮತ್ತು ಸ್ಕ್ರಂಚೀಸ್ದು ತುಂಬಾ ಆರ್ಡರ್ಸ್ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಕೆಲವೊಬ್ಬರದ್ದು ಕಿಟ್ಟು ಕೂಡ ಇದೆ. ಓಕೆ. ಇದು ಮೋಸ್ಟ್ ಆಫ್ ದಿ ನಂದು ಏನು ಹೇರ್ ಬೋಸು ಮತ್ತು ಸ್ಕ್ರಂಚೀಸ್ ಎಲ್ಲ ಹೋಗ್ತಾ ಇದೆ. ಸೊ ಇದು ಅತಿ ದೊಡ್ಡ ಆರ್ಡರ್. ಇದು ಒಂದೇ ದಿನದಲ್ಲಿ ನನಗೆ ಇಷ್ಟೊಂದು ರಿಸೀವ್ ಆಗಿರೋದು. ಹೀಗಾಗಿ ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀನಿ. ಬೆಳಗಿಂದೆಲ್ಲ ಕೆಲಸ ಆಗಿ ಹೋಗಿದೆ. ಇವಾಗ ಆ್ಯಕ್ಚುಲಿ ನಂದು ಯಾವ ರೀತಿ ರೂಟೀನ್ ಇರುತ್ತೆ, ಒಂದು ನಿಮಗೆ 4-5 ತಾಸಿಂದು ಏನಿರುತ್ತೆ ಅಂದರೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೂ ಏನಿರುತ್ತೆ ರೂಟೀನ್ ನಾನು ತೋರಿಸ್ತಾ ಇದ್ದೀನಿ. ಈ ದೇವ್ರು ಏನಿದಾರಲ್ವ, ಈ ದೇವ್ರದ್ದು ಫೋಟೋಸ್ ಎಲ್ಲ ನಾನು ನನ್ನ ಕರ್ನಾಟಕದಲ್ಲಿರುವಾಗಲೇ ಏನು ಬರುವಾಗ ಕೊಟ್ಟಿತ್ತು ನಮ್ಮ ತಂದೆ ತಾಯಿ ಎಲ್ಲ. ಸೊ ಅದೇ ಇಟ್ಟಿದ್ದೀನಿ. ಮತ್ತು ಬೇರೆ ಯಾವುದೇ ರೀತಿ ದೇವ್ರನ್ನೆಲ್ಲ ಖರೀದಿ ಮಾಡಿಲ್ಲ. ಅದೇ ದೇವ್ರ ಮುಂದೆ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನೇನು ಹೊರಡ್ತಾ ಇದ್ದೀನಿ. ಆ್ಯಂಡ್ ಈ ರೀತಿ ಪ್ಯಾಕಿಂಗ್ಸ್‌ಗಳನ್ನು ಕೂಡ ರಾತ್ರಿನೇ ಮಾಡೇ ಆಗಿದೆ. ಸೊ ತುಂಬಾ ಟೈಮ್ ಆಯಿತು ನಮಗೆ ಆ್ಯಕ್ಚುಲಿ. 11 ಗಂಟೆಗೇ ಊಟ ಮಾಡಿಬಿಟ್ಟು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಮೇ ಬಿ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಎಲ್ಲ ಅಷ್ಟೊಂದು ಈಸಿ ಇರೋದಿಲ್ಲ. ಇದು ಕಂಪ್ಲೀಟ್ ಆಗೋದಕ್ಕೆ ರಾತ್ರಿ 3:30 ಆಯಿತು. ಬಟ್ ಆದರೂ ಕೂಡ ನಾನು ಅದನ್ನು ಅಲ್ಲೇ ಬಿಟ್ಬಿಟ್ಟು ಮಲಗಲಿಲ್ಲ. ಎಲ್ಲ ಕಂಪ್ಲೀಟ್ ಮಾಡಿನೇ ಮಲಗಿ ಮತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಮಾಡಿಕೊಂಡು ಎಲ್ಲ ಟಿಫಿನ್ ಬ್ರೇಕ್‌ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಕೊಟ್ಟು ಎಲ್ರಿಗೂ. ಸೊ ಇವಾಗ ನಾನು ನಂದು ಏನು ಪಾರ್ಸೆಲ್ಸ್‌ಗಳನ್ನ ಕಳಿಸ್ಬೇಕಾಗಿತ್ತು, ಸೊ ಅದನ್ನೇ ಕಳಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಪೂಜೆ ಮಾಡ್ತಾ ಇರೋದು. ಸೊ ನಾನು ಪ್ರತಿ ಬಾರಿ ಅತಿ ದೊಡ್ಡ ಏನಾದರೂ ಆರ್ಡರ್ಸ್ ಬಂದರೆ ದೇವರಿಗೆ ಖಂಡಿತವಾಗ್ಲೂ ಒಂದು ಅಂದರೆ ಹಾಗೇನೆ ಪೂಜೆ ಅಂದರೆ ಒಂದು ಏನಂತ ಹೇಳ್ತೀವಿ, ಒಂದು ಇದನ್ನ ಅಂತ ಸಲ್ಲಿಸ್ತೀವಿ ಆ್ಯಕ್ಚುಲಿ. ಸೊ ತುಂಬ ಖುಷಿಯಾಗುತ್ತೆ ಕೂಡ. ಇದೇ ರೀತಿ ಭಗವಂತ ಆಶೀರ್ವದಿಸಲಿ ಅಂತ ಹೇಳಿ. ತುಂಬಾ ಕಷ್ಟಪಟ್ಟು ನಾನು ಈ ಒಂದು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗಲ್ಲಿ ಸುಮಾರು ಜನ ಡಿಮೋಟಿವೇಟ್ ಮಾಡ್ತಾಯಿದ್ರು, ಏನು ಇದು ನಡೆಯಲ್ಲ ಹಾಗೆ ಹೀಗೆ ಅಂತ. ಪ್ರಾಡಕ್ಟು ಒಂದು ಮಾಡೋದ್ರಿಂದ ಹಿಡಿದು ನನಗೆ ಕಂಪ್ಲೀಟ್ ಅದನ್ನ ಫಿನಿಶಿಂಗ್ ಬರೋವರೆಗೂ ತುಂಬಾ ಕಷ್ಟಪಟ್ಟಿದ್ದೀನಿ. ಸುಮಾರು ಬಾರಿ ಏನಾಗ್ತಾಯಿತ್ತಂದರೆ ಪ್ರಾಡಕ್ಟ್ ಫಿನಿಶಿಂಗ್ ಕೂಡ ಬರ್ತಾ ಇರಲಿಲ್ಲ. ಬಟ್ ಆದರೆ ಸುಮ್ಮನೆ ತಲೆ ಕೆಡಿಸ್ಕೋತಾ ಇದ್ದೆ. ರಾತ್ರಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ ನನಗೆ. ಬಟ್ ಫೈನಲಿ ಇದು ಇವಾಗ ಸುಮಾರು ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಈ ಪ್ರಾಡಕ್ಟ್ಸ್‌ನ. ಬೇಕು ನೀವು ಮಾಡಿರೋಂಥ ಪ್ರಾಡಕ್ಟ್ ಅಂತ ತುಂಬಾ ರೆಫರ್ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಇವಾಗ ಆರ್ಡರ್ಸ್‌ಗಳು ನನಗೆ ಒಂದೊಂದು ದಿನಕ್ಕೆ ಸುಮಾರು ಆರ್ಡರ್ಸ್‌ಗಳು ಬರ್ತಾ ಇದೆ. ಐ ಹೋಪ್ ಇಲ್ಲಿ ಆ್ಯಕ್ಚುಲಿ ಏನಾಗ್ತಾಯಿದೆ ಅಂದರೆ, ಪಕ್ಕದಲ್ಲೆಲ್ಲ ಇದೆಲ್ಲ ನನ್ನ ಸ್ಟಡೀಸ್ ಬುಕ್‌ಗಳು. ಸ್ಟಿಲ್ ನಾನು ಇನ್ನೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನನ್ನ ಮನೆ ಮನೆ ಥರ ಇಲ್ಲ ಆ್ಯಕ್ಚುಲಿ. ಇದು ಒಂದು ರೀತಿಯಿಂದ ನಾವಿವಾಗ ಇನ್ನೂ ಸ್ಟೂಡೆಂಟ್ ಥರನೇ ಲೈಫ್ ಜೀವಿಸ್ತಾ ಇದ್ದೀವಿ. ಯಾಕಂದರೆ ಬುಕ್ಸ್‌ಗಳು ಇದೆ ಎಲ್ಲಿದ್ರೂ ಕೂಡ. ನಾನು ಎಲ್ಲಿ ಕೂತ್ಕೋತೀನಿ ಅಲ್ಲೆಲ್ಲ ಬುಕ್ಸ್‌ಗಳದ್ದು ಕೂಡ ಇನ್ನೂವರೆಗೂ ಇದೆ. ಸೊ ಸೈಡ್ ಬೈ ಸೈಡ್ ನಾವು ಪೇಪರ್ಸ್ ಕೂಡ ಕೊಡ್ತಾ ಇದ್ದೀವಿ. ಇದು ನೆಕ್ಸ್ಟ್ ನವೆಂಬರ್‌ಗೆ ಎಕ್ಸಾಮ್ಸ್ ಎಲ್ಲ ನಡೆಯೋದಿದೆ. ಬಟ್ ಅದ್ರ ಮಧ್ಯದಲ್ಲಿ ನಾನು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ತುಂಬಾ ಹೆಡ್‌ಏಕ್ ಅನ್ನಿಸ್ತು ನನಗಿದು. ಯಾಕಂದರೆ ಆರ್ಡರ್ಸ್ ಬಂದರೂ ಕೂಡ ಕಂಪ್ಲೀಟ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಮತ್ತು ಬಿಸ್ನೆಸ್ ನಡೆಸೋದು ತುಂಬಾ ಈಸಿ ಕೂಡ ಇಲ್ಲ ಸ್ನೇಹಿತರೆ. ತುಂಬಾ ಹೆಡ್‌ಏಕ್ ಇರುತ್ತೆ. ಯಾಕಂದರೆ ಎಲ್ಲವೂ ಕೂಡ ನಾವೇ ನೋಡ್ಕೋಬೇಕಲ್ವಾ. ಮಟೀರಿಯಲ್ ತರೋದಿಂದ ಹಿಡಿದು ಪ್ರಾಡಕ್ಟ್ ಮಾಡಿ ಅದನ್ನು ನೀವು ಪಬ್ಲಿಷ್ ಮಾಡಿದ್ಮೇಲೆ ನಿಮಗೆ ಬರುವಂಥ ಆರ್ಡರ್ಸ್ಗಳನ್ನೆಲ್ಲ ತೊಗೊಂಡು ನಂತರ ಅವ್ರಿಗೆ ತಲುಪಿಸೋದ್ರವರೆಗೂ ತುಂಬಾ ಕೆಲಸ ಇರುತ್ತೆ. ಬಟ್ ಇದು ಒಂದು ದಿನದ ಕೆಲಸ ಅಲ್ಲ. ಏನಪ್ಪ ಇವತ್ತು ಮಾಡಿದ್ವಿ ನಾಳೆ ಆರ್ಡರ್ ಬಂದಿಲ್ಲ ಅಂದರೆ ನಾವು ಬಿಟ್ಬಿಡೋದಲ್ಲ. ಇದು ಡ್ರೆಸ್ ನೀವು ನೋಡ್ತಾ ಇದ್ದೀರಿ ಕಂಟಿನ್ಯೂಸ್ ನನ್ನ ವ್ಲಾಗ್ಸ್‌ಗಳಲ್ಲಿ. ಆ್ಯಕ್ಚುಲಿ ನಾನು ಯುಗಾದಿಗೆ ಡ್ರೆಸ್ ತೊಗೋಬೇಕಾಗಿತ್ತು. ಬಟ್ಟೆ ತೊಗೊಳಕ್ಕೆ ಆಗಿಲ್ಲ. ಇಷ್ಟೊಂದು ನಾನು ಬಿಸ್ನೆಸ್ಸಲ್ಲಿ ಬ್ಯುಸಿಯಾಗಿದ್ದೀನಿ ಅಂದರೆ ಕಳೆದ ಒಂದು 3 ತಿಂಗಳಿಂದ ನನಗೆ ಸುಮಾರು ಆರ್ಡರ್ಸ್‌ಗಳು ಬರ್ತಾ ಇದೆ. ಹೀಗಾಗಿ ನಾನು ಶಾಪಿಂಗಿಗೂ ಕೂಡ ಹೋಗಿಲ್ಲ. ಸೊ ಯಾವಾಗಾದ್ರೂ ಹೋದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ನಾನಿರೋದು ನಾರ್ತ್ ಇಂಡಿಯಾದಲ್ಲಿ ಅಂತ ಮೊದಲು ಕೂಡ ಹೇಳಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಇರುತ್ತೆ, ಮತ್ತು ಇಲ್ಲಿ ಇವಾಗ ಹೇಗಿದೆ ವೆದರು, ಮತ್ತು ಇಲ್ಲಿ ಜನ ಹೇಗಿರ್ತಾರೆ, ಮತ್ತು ಇವ್ರ ಮಧ್ಯೆ ನಾನು ಹೇಗಿರ್ತೀನಿ, ಮತ್ತು ನನ್ನ ಲೈಫ್ ರೂಟೀನ್ ಹೇಗಿದೆ, ಅದ್ರ ಮಧ್ಯದಲ್ಲಿ ನನಗೆ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ತುಂಬಾ ಧೈರ್ಯ ತುಂಬಿಕೊಂಡೆ
ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಏನಪ್ಪ ನಾವು ತಂದ್ವಿ ಎಲ್ಲ ಪ್ರಾಡಕ್ಟ್‌ನ ಮನೇಲಿ ಹಾಗೆ ಇಟ್ಬಿಟ್ಟೆ. ಸೊ ಅದು ಮಾಡೋದಿಲ್ಲ ಮಾಡ್ದೇ ಹಾಗೇನೆ ಒಗಿಲಿಲ್ಲ ನಾನು ಆ್ಯಕ್ಚುಲಿ. ಸೊ ಅದನ್ನು ರೆಗ್ಯುಲರಾಗಿ ವರ್ಕ್ ಮಾಡಿದ್ದೀನಿ ಅದ್ರ ಮೇಲೆ. ಸೊ ಫೈನಲಿ ಇವಾಗ ಸ್ವಲ್ಪ ಸ್ವಲ್ಪ ನನ್ನ ಬಿಸ್ನೆಸ್ ಏನಿತ್ತು ಅದೊಂದು ಶೇಪಲ್ಲಿ ಬರ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ತುಂಬಾ ಕಾನ್ಫಿಡೆಂಟ್ ಆಗಿ ಇವಾಗ ನಾನು ನನ್ನ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ತುಂಬ ಅತಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಬಟ್ ಆದರೆ ಒಂದು ನನಗೆ ಬೇಕಾಗಿರೋಂಥ ಕಾನ್ಫಿಡೆನ್ಸ್ ಇದು ಕೊಡ್ತಾ ಇದೆ ಇವಾಗ ಸದ್ಯಕ್ಕೆ. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ಶಿಪ್ಪಿಂಗ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದು ಪ್ರಾಡಕ್ಟ್ದು ಮತ್ತೊಂದು ಸಾರಿ ನಾವು ಅಡ್ರೆಸ್ಗಳನ್ನೆಲ್ಲ ಚೆಕ್ ಮಾಡಿರ್ತೀವಿ. ಆ್ಯಂಡ್ ಸುಮಾರು ನನಗೆ ಬಲ್ಕ್ ಆರ್ಡರ್ಸಲ್ಲೇ ಬಂದಿತ್ತು ಇದೆಲ್ಲ. ಸೊ ಹೀಗಾಗಿ ನಾನು ಎಲ್ಲವನ್ನೂ ಕೂಡ ಏನು ಮಾಡ್ತಾಯಿದ್ದೀನಿ, ಮೊದಲು ಚೆಕ್ ಮಾಡ್ತಾಯಿದ್ದೀನಿ. ಇದು ಒಂದು ದಿನದಲ್ಲಿ ನನಗೆ ರಿಸೀವ್ ಆಗಿರೋದು. ಸುಮಾರು ಹೆಣ್ಮಕ್ಳು ಹೇಳ್ತಾ ಇದ್ರಿ, ಇದು ಬಿಸ್ನೆಸ್ ನಡೆಯುತ್ತಾ ಅಥವಾ ಇದರಿಂದ ಆರ್ಡರ್ಸ್ ಬರುತ್ತಾ ಅಂತ. ಒಂದೇ ದಿನದಲ್ಲಿ ಬರೋದಿಲ್ಲ ಸ್ನೇಹಿತರೆ, ನಾನು ಕೂಡ ಒಪ್ಕೋತೀನಿ. ಬಟ್ ಆದರೆ ಯಾವಾಗ ಅದೇ ಕೆಲಸ ಮಾಡ್ತಾ ಇರ್ತೀರ, ಸೊ ಜನ ನಿಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ಸೊ ಇವರು ಈ ಕೆಲಸ ಮಾಡ್ತಾರೆ ಸೊ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಜನ ತೊಗೊತಾರೆ. ಮತ್ತು ನೀವು ಕೂಡ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಆದರೂ ನೀವು ಕಾಣಿಸ್ಬೇಕು ಜನರಿಗೆ. ಅಂದಾಗ ಮಾತ್ರ ನಿಮ್ಮ ಹತ್ರ ಜನ ಬಂದು ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ಇದು ಇಷ್ಟೊಂದು ಇವಾಗ ನನಗೆ ಡೈಲಿ ಏನು ಆರ್ಡರ್ಸ್ ರಿಸೀವ್ ಆಗ್ತಾಯಿದೆ, ತುಂಬಾ ಬ್ಯುಸಿ ಇರ್ತೀವಿ ಆ್ಯಕ್ಚುಲಿ. ಸೊ ನಾನೊಬ್ಬಳೇ ಹ್ಯಾಂಡಲ್ ಮಾಡೋದು, ಯಾರೂ ಇರೋದಿಲ್ಲ. ಆ್ಯಂಡ್ ಮನೆ ಕೆಲ್ಸದ ಜೊತೆಗೆ ನಾನು ಇದನ್ನು ಕೂಡ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ 24 ಗಂಟೆಯಲ್ಲಿ ಹೇಗೆ ರಾತ್ರಿ ಆಯಿತು, ಹೇಗೆ ಹಗಲಾಯಿತು ಅಂತ ನನಗೆ ಗೊತ್ತಾಗಲ್ಲ ಇತ್ತೀಚೆಗೆ. ಆ್ಯಂಡ್ ಪರವಾಗಿಲ್ಲ. ಬಟ್ ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ತುಂಬಾ ಶ್ರದ್ಧೆ ಇರಬೇಕು. ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿ ಅದನ್ನು ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಬೇಕು. ಸೊ ಅದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಇದು ಬಿಫೋರ್ ಶಿಪ್ಪಿಂಗ್ ನಾನು ಪ್ರತಿಯೊಂದು ಅಡ್ರೆಸ್‌ನ ರೀಚೆಕ್ ಮಾಡ್ತಾ ಇರ್ತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮತ್ತೆ ರೀಟೈಪ್ ಮಾಡಿ ಮತ್ತೆ ನಾವು ಅದಕ್ಕೆ ಏನು ಮಾಡ್ತೀವಿ, ಅಟ್ಯಾಚ್ ಮಾಡ್ತೀವಿ. ಸೊ ಹೀಗಾಗಿ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಆಲ್ಮೋಸ್ಟ್ ಇವಾಗ ಆಗಿದೆ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಲಾಸ್ಟಿಗೆ ಇವಾಗ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅಂದರೆ ನನಗಿವಾಗ ಹೇಗಿದೆ ಅಂತಂದರೆ ಮಧ್ಯ ಮಧ್ಯದಲ್ಲಿ ಕರೀತಾರೆ ಕೂಡ. ಇವಾಗ ನೋಡಿ ಮುಂಚೆ ನಾನಿವಾಗ ಕ್ಲಿಪ್ ಚೇಂಜ್ ಆಯಿತು. ಇವಾಗ ಮಧ್ಯದಲ್ಲಿ ನನಗೆ ಅಡುಗೆ ಮನೆಯದು ಕೂಡ ಅಡುಗೆ ಎಲ್ಲ ಇಟ್ಟಿರ್ತೇನಲ್ವ, ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ತಾ ಇರ್ತೀನಿ. ಮತ್ತೆ ಬಂದ್ಬಿಟ್ಟು ಇಲ್ಲಿ ನಾನು ನನ್ನ ಒಂದು ಏನು ಪ್ರಾಡಕ್ಟದ್ದು ಎಲ್ಲ ಕಂಪ್ಲೀಟ್ ಚೆಕ್ ಮಾಡ್ತಾ ಇರ್ತೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಆಯಿತು, ಮತ್ತು ಇದು ಯಾರಿಗೆ ಹೋಗ್ತಾ ಇದೆ, ಯಾವುದು ಹೋಗ್ತಾ ಇದೆ, ಪ್ರಾಡಕ್ಟ್ ಅದೇ ಹೋಗ್ತಾ ಇದೆಯಾ, ಸೊ ಎಲ್ಲವನ್ನೂ ಕೂಡ ರೀಚೆಕ್ ಮಾಡೋದಿರುತ್ತೆ. ಸೊ ಇದೆಲ್ಲ ಬಿಸ್ನೆಸ್ಸಲ್ಲಿ ಬರುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ನೀವು ವಿದೌಟ್ ಜಿ ಎಸ್ ಟಿ ಕೂಡ ಸ್ಟಾರ್ಟ್ ಮಾಡ್ಬೋದು, ವಿತ್ ಜಿ ಎಸ್ ಟಿ ಕೂಡ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ಸನ್ನು. ನಿಮಗೆ ವಿದೌಟ್ ಜಿ ಎಸ್ ಟಿ ಮಾಡಬೇಕು ಅಂದರೆ ನೀವು ಮೀಶೋದಲ್ಲೆಲ್ಲ ಟ್ರೈ ಮಾಡ್ಬೋದು. ಬಟ್ ಆದರೆ ಆರ್ಡರ್ಸ್ಗಳದ್ದು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಬರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ವಿದೌಟ್ ಜಿ ಎಸ್ ಟಿ ಸ್ವಲ್ಪ ಆರ್ಡರ್ಸ್ ಕಡಿಮೆನೇ ಬರೋದು. ವಿತ್ ಜಿ ಎಸ್ ಟಿ ನಿಮಗೆ ಆರ್ಡರ್ಸ್ ತುಂಬಾ ಜಾಸ್ತಿ ಸಿಗುತ್ತೆ. ನಾನು ಹೇಳೋದು ಇಷ್ಟೇ, ಕೆಲಸ ಸ್ಟಾರ್ಟ್ ಮಾಡಿ, ತಾನೇ ದಾರಿ ಅದು ಕಾಣಿಸ್ಕೊತ ಹೋಗುತ್ತೆ. ಸೊ ಇಲ್ಲೇ ಕೂತ್ಕೊಂಡು ನಾವೆಲ್ಲ ಅಂದಾಜು ಹಾಕ್ತಾ ಹೋದ್ವಿ ಅಂತಂದರೆ ನೀವು ಯಾವತ್ತೂ ಮುಂದೆ ಹೋಗೋಕ್ಕಾಗಲ್ಲ. ಸೊ ನನಗೂ ಕೂಡ ಸುಮಾರು ಡಿಮೋಟಿವೇಟ್ ಮಾಡುವಂಥ ಫ್ರೆಂಡ್ಸ್ ಕೂಡ ಇದ್ದಾರೆ. ಮತ್ತು ಎನ್ಕರೇಜ್ ಮಾಡೋರು ಒಂದಿಬ್ಬರು ಮಾತ್ರ ಇರೋದು. ಅದರಲ್ಲಿ 80% ಜನ ಏನು ಹೇಳ್ತಾರಂದರೆ ಇವೆಲ್ಲ ಬಿಸ್ನೆಸ್ಸು ಹೆಡ್ಡೇಕು, ಆರಾಮಾಗಿ ಊಟ ಮಾಡೋಣ, ಮಸ್ತಾಗಿ ಊಟ ಮಾಡಿಬಿಟ್ಟು ಮನೇಲಿರೋಣ, ಅಥವಾ ರಿಲೇಟಿವ್ಸ್ ಮನೆಗೆ ಹೋಗೋಣ, ಮೂವಿ ನೋಡೋಕ್ಕೆ ಹೋಗೋಣ ಬಾ ಅಂತ, ಈ ರೀತಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಬಟ್ ಆದರೆ ನಾನು ಹೇಳೋದಿಷ್ಟೇ ಅಂತಂದರೆ, ಸೊ ಎಲ್ಲೋ ಒಂದು ಕಡೆ ಸ್ವಾಭಿಮಾನ ಅಂತ ಇರಬೇಕು. ನಮಗೂ ಕೂಡ ಒಂದು ₹2 ದುಡಿಯೋಂತೂ ನಮಗೂ ಕೂಡ ತಾಕತ್ತು ಕೊಟ್ಟಿರ್ತಾನೆ ದೇವರು. ಆ್ಯಂಡ್ ನಾವು ಓದಿರೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಯಾವಾಗ ನಾವು ಏನಾದರೂ ಒಂದು ₹2 ದುಡಿತೀವಿ ಅಂದರೆ. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾ ಇದ್ರು ಯಾವಾಗಲೂ ಕೂಡ, ಸೊ ನೀನು ದುಡಿದಿರೋಂಥ ಸರ್ಟಿಫಿಕೇಟ್ ವ್ಯಾಲ್ಯೂ ಆಗೋದಿಲ್ಲ. ಆ ಸರ್ಟಿಫಿಕೇಟು ಮಾರ್ಕೆಟಲ್ಲಿ ಇಟ್ಟಾಗ ಒಂದು ₹2 ಆದರೂ ಅದು ಗಳಿಕೆಯನ್ನು ತರುವಂಥ ಸರ್ಟಿಫಿಕೇಟ್ ಇರಬೇಕು ಅಂತ. ಅಂದರೆ ಸುಮಾರು ಜನ ಓದಿರ್ತೀವಿ, ಬಟ್ ಆದರೆ ಕೆಲಸ ಸಿಕ್ಕಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ. ಬಟ್ ಆದರೆ ಬೇರೆ ಬೇರೆ ದಾರಿಗಳಿರುತ್ತೆ. ಅವುಗಳ್ನ ಹುಡುಕ್ಕೊಂಡು ನಾವು ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಬರ್ಬೋದು ಅಂತ ನಾನು ಹೇಳೋ ಅರ್ಥ. ಓಕೆ. ಸೊ ಹೀಗಾಗಿ ನಾನೇನು ಮಾಡಿದೆ, ನಾನು ಎಷ್ಟೊಂದು ಓದಿದ್ದೀನಿ, ಬಟ್ ಆದರೆ ನನಗೆ ಹೊರಗಡೆ ಹೋಗಿ ಇವಾಗ ಕೆಲಸ ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ವರ್ಷದಿಂದ ನಾನು ಯೂಟ್ಯೂಬಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೊದಲು ಕೂಡ ನಾನು ಟಿಕ್‌ಟಾಕಲ್ಲಿದ್ದೆ, ಇನ್‌ಸ್ಟಾಗ್ರಾಮಲ್ಲಿ ಕೂಡ ನಾನು ಸುಮಾರು ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಆದರೂ ಕೂಡ ಇವಾಗಲೂ ಕೂಡ ನಾನಿವಾಗ ಯೂಟ್ಯೂಬಲ್ಲಿ ಕೂಡ ವರ್ಕ್ ಮಾಡಿದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಮೊದಲಿಂದನೂ ತಲೆಯಲ್ಲಿತ್ತು. ಸೊ ಜಸ್ಟ್ ಒಂದು ಅಪಾರ್ಚುನಿಟಿ ವೇಟ್ ಮಾಡ್ತಾ ಇದ್ದೆ. ಯಾಕಂದರೆ ಈ ಒಂದು ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೇರ್ ಬೋರ್ಡ್ಸುದ್ದು ಮತ್ತು ಸ್ಕ್ರಂಚೀಸ್ ಎಲ್ಲ, ಆ್ಯಂಡ್ ಬ್ಯಾಗ್ ಮೇಕಿಂಗ್ ಕೂಡ ನಾವು ಇವಾಗ ಮಾಡ್ತಾಯಿದ್ದೀವಿ. ಇದು ಹೇಗಿರುತ್ತೆ ಅಂತಂದರೆ ಇದಕ್ಕೆ ನಾಲೆಜ್ ಬೇಕಾಗುತ್ತೆ. ಮಟೀರಿಯಲ್ ಬೇಕು ಒಂದನೇದು. ಮಟೀರಿಯಲ್ ಕರೆಕ್ಟಾಗಿರೋಂಥ ಮಟೀರಿಯಲ್ ಬೇಕು. ಫ್ಯಾಬ್ರಿಕ್ ಚೆನ್ನಾಗಿರಬೇಕು, ಮತ್ತು ಅದಕ್ಕೆ ಯೂಸ್ ಮಾಡೋಂಥ ಪ್ರತಿಯೊಂದು ಮಟೀರಿಯಲ್ ಚೆನ್ನಾಗಿರಬೇಕು. ಸೊ ಅಂದಾಗ ಮಾತ್ರ ನಿಮ್ಮ ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂದಾಗ ನಿಮಗೆ ಆರ್ಡರ್ಸ್ ಬರುತ್ತೆ. ಸೊ ಮೊದಲೆಲ್ಲ ನಾನು ಹೊಲಿಯೋದನ್ನ ನೋಡಿದರೆ ಯಾರು ಕೂಡ ತೊಗೋತಾ ಇರಲಿಲ್ಲ. ನಾನು ಕೂಡ ಸುಮಾರು ಮಿಸ್ಟೇಕ್ಸ್ ಮಾಡಿದ್ದೀನಿ. ಬಟ್ ಅದು ಪರ್ಫೆಕ್ಷನ್ ಅಂತ ಬಂದಮೇಲೆ ಜನ ಹುಡ್ಕೊಂಡು ಬರ್ತಾರೆ, ಆರ್ಡರ್ಸ್‌ಗಳನ್ನ ಕೊಡ್ತಾರೆ. ಕಸ್ಟಮೈಸ್ ಕೂಡ ನಾನು ಮಾಡ್ತೀನಿ ಆ್ಯಕ್ಚುಲಿ. ಆ್ಯಂಡ್ ಇದು ರಾತ್ರಿ ಹಗಲು ಅಂದೇ ನಾನು ಕೆಲಸ ಮಾಡ್ತಾ ಇರುವಂಥದ್ದು. ಇಷ್ಟೊಂದು ಡೆಡಿಕೇಶನ್ ಬೇಕಾಗುತ್ತೆ ಬಿಸ್ನೆಸ್‌ಗೆ. ಓಕೆನಾ?
ಸೊ ಬಿಸ್ನೆಸ್ ಅಂದ ತಕ್ಷಣ ಏನು ಇವತ್ತು ಮಾಡಿದ್ವಿ, ತರಿಸಿದ್ವಿ. ಸುಮಾರು ಜನ ಇವಾಗ ಕಿಟ್ ತರಿಸಿದ್ದಾರೆ. ಸುಮಾರು ಜನ ಯಾವತ್ತು ಕಳಿಸಿದ್ದೆ ಅವತ್ತೇ ಕೆಲಸ ಮಾಡಿರೋದು. ನನಗೆ ಅವ್ರು ಮಾಡಿರೋಂಥ ಪ್ರಾಡಕ್ಟ್‌ಗಳನ್ನೆಲ್ಲ ಇದು ನೋಡ್ತಾ ಇದ್ದೀರಲ್ವಾ, ಇದು ಹೇರ್ ಬೋಸ್ ಎಲ್ಲ. ಸೊ ಅವ್ರು ಮಾಡಿರೋಂಥ ಪ್ರಾಡಕ್ಟ್‌ಗಳನ್ನ ನನಗೆ ಕಳಿಸಿರುವಂಥದ್ದು. ಸೊ ಹೇಗೆ ಮಾಡ್ತಾ ಇದ್ದೀವಂತ. ಸೊ ಅಭಿರುಚಿ ಇದೆ. ಸೊ ಎಫರ್ಟ್ ಹಾಕ್ತಾ ಇದ್ದಾರೆ. ಮುಂದೆ ಬಂದೇ ಬರ್ತಾರೆ. ಕೆಲವರು ಕಿಟ್ ತರಿಸಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಹಾಗೇನೇ ಯಾಕೋ ಲೇಜಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಆ ರೀತಿ ಎಲ್ಲ ಮಾಡಿದರೆ ಪ್ರತಿ ಒಂದು ದಿನಾನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ ನನಗನ್ಸಿದ ಮಟ್ಟಿಗೆ. ಸೊ ಇವತ್ತಿನ ದಿನ ನಾಳೆ ಬರಲ್ಲ. ಸೊ ಹೀಗಾಗಿ ಇವತ್ತು ನಾವೇನು ಮಾಡಿದ್ವಿ, ಸೊ ಅದು ತುಂಬಾನೇ ಮುಖ್ಯ ಆಗಿತ್ತು ನನಗೆ. ಸೊ ಇದು ನೋಡಿದ್ರಾ? ಆ್ಯಂಡ್ ಇದು ಪರ್ಲ್ ಹೇರ್ ಬೋ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ನೋಡ್ತಾ ಇದ್ದೀರಾ? ಇದು ಫಿನಿಶಿಂಗ್ ಒಂದು ದಿನದಲ್ಲಿ ಬಂದಿಲ್ಲ ಆ್ಯಕ್ಚುಲಿ. ಸೊ ಇದನ್ನು ನಾನು ರೆಡಿ ಮಾಡೋದಕ್ಕೆ ಯಾವುದೇ ರೀತಿಯ ಟ್ರೈನಿಂಗ್ ಯಾರೂ ಕೊಡೋದಿಲ್ಲ. ಮತ್ತು ಗೊತ್ತಿರೋ ಫ್ರೆಂಡ್ಸ್ ಯಾರೂ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡೋದಿಲ್ಲ. ನಾನು ಸ್ವತಃವಾಗಿ ನಾನೇ ಖುದ್ದಾಗಿ ಕಲ್ತಿರುವಂಥದ್ದು ತಪ್ಪು ಮಾಡಿ ಮಾಡಿ. ಆ್ಯಂಡ್ ಈ ರೀತಿ ಹೇರ್ ಬೋಸ್‌ಗಳಾಯಿತು. ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಕೆಲವೊಂದು ಐಟಮ್ಸ್ ತೋರಿಸ್ತಾ ಇದ್ದೀನಿ ನಾನು. ಈ ಎಲ್ಲ ಐಟಮ್ಸ್‌ಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಇದೇ ಇವಾಗ ಹೋಗ್ತಾ ಇರುವಂಥದ್ದು ಆರ್ಡರ್ಸ್ ಮ್ಯಾಕ್ಸಿಮಮ್ ನಂದು. ಸೊ ಇದು ಪರ್ಲ್ ಹೇರ್ ಬೋ ಅಂತ ಹೇಳ್ತೀವಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಗ್ರೀನ್ ಕಲರ್ದು ಹೇರ್ ಬೋಸ್ ಇದು. ತುಂಬ ಚೆನ್ನಾಗಿರೋದು ಕ್ಯೂಟ್ ಕಲರ್ ಇದೆ ಇದು. ಆ್ಯಂಡ್ ಇದ್ರದ್ದು ನನಗೆ ಮ್ಯಾಕ್ಸಿಮಮ್ ಆರ್ಡರ್ಸ್ ಬಂದಿರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ನಾನು ನಿಮ್ಮಲ್ಲಿ ಬೇರೆ ಪ್ರಾಡಕ್ಟ್‌ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಒಂದು ನಿಮಿಷ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇದು ತುಂಬಾ ಇವಾಗ ನನಗೆ ಆರ್ಡರ್ಸ್ ಬರ್ತಾ ಇದೆ. ಸೊ ಇದು ನೋಡ್ತಾ ಇದ್ದಾರೆ. ಇದು ಪರಂದ ಅಂತ ಹೇಳ್ತೀವಿ. ಸೊ ಈ ಕಡೆ ನಾರ್ತ್ ಇಂಡಿಯಾದಲ್ಲಿ ಸುಮಾರು ಜನ ಇದನ್ನು ವೇರ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಮಲ್ಲಿಗೆ ಹೂವೆಲ್ಲ ಹಾಕ್ಕೋತೀವಲ್ವಾ, ಅದು ಬಾಡಿ ಹೋಗ್ಬಿಡುತ್ತೆ ಸ್ವಲ್ಪ ಹೊತ್ತಾದಮೇಲೆ. ಬಟ್ ಈ ರೀತಿ ನಾವು ಹೇರ್‌ನ ಆಕ್ಸೆಸರೀಸ್ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಆ್ಯಕ್ಚುಲಿ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಇಲ್ಲೆಲ್ಲ ಹಾಕ್ಕೊಳ್ಳೋದನ್ನ ನೋಡಿದ್ನಲ್ವಾ, ಸೊ ಅವಾಗಿಂದ ಇದು ಕಸ್ಟಮೈಸ್ ಮಾಡಿಸ್ತಿದ್ದಾರೆ ಜನ. ಆ್ಯಂಡ್ ಈ ರೀತಿ ಹೇರ್ ಬೋಸ್‌ಗಳು ಹೋಗ್ತಾ ಇದೆ ಮ್ಯಾಚಿಂಗಲ್ಲಿನೇ. ಸೊ ಒಬ್ಬೊಬ್ಬ ಕಸ್ಟಮರ್ಸ್ ಏನಿದ್ದಾರೆ ಫ್ಯಾಬ್ರಿಕ್ ನೋಡ್ತಾ ಇದ್ದೀರಾ, ತುಂಬಾ ಬೆಣ್ಣೆ ಅಂತೆ ಸಾಫ್ಟ್ ಇದೆ ಅದು ಆ್ಯಕ್ಚುಲಿ. ಆ್ಯಂಡ್ ಈ ರೀತಿ ಮ್ಯಾಚಿಂಗಲ್ಲಿ ನಾವು ಈ ರೀತಿ ಪರಾಂದ ಆಯಿತು, ಸ್ಕ್ರಂಚೀಸ್ ಆಯಿತು, ಹೇರ್ ಬೋಸ್ ಆಯಿತು, ನಾವೇನು ಮಾಡ್ತಿದ್ವಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀವಿ. ಇದು ಕಸ್ಟಮೈಸ್ ಅಂತಲ್ಲ, ಕಿಟ್ ಅಂತೂ ಕೂಡ ತೊಗೋತಾ ಇದ್ದಾರೆ ಜನ. ಸೊ ಹೀಗಾಗಿ ಸುಮಾರು ಪಾರ್ಸೆಲ್‌ಗಳು ನಾನು ಬಂದಿದೆ. ಓಕೆನಾ? ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಾನು ಪ್ರತಿಯೊಂದು ಯಾರಾದರೂ ನನಗೆ ತುಂಬಾ ಜಾಸ್ತಿ ಆರ್ಡರ್ಸ್‌ಗಳನ್ನ ಕೊಟ್ಟರೆ, ಸೊ ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಒಂದು ಕ್ಯೂಟ್ ಆಗಿರುವಂತಹ ಒಂದು ಇದನ್ನು ಕಳಿಸ್ತೀವಿ. ಏನು ಈ ರೀತಿ ಇಯರಿಂಗ್ಸ್‌ಗಳನ್ನ ಕಳಿಸ್ತೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಪಿಂಕ್ ಕಲರ್ ಶೇಡಲ್ಲಿ ಇರುವಂಥದ್ದು. ಸೊ ತುಂಬ ಯೂನಿಕ್ ಆಗಿರುವಂಥ ಇದು ಇಯರಿಂಗ್ಸು. ಸೊ ಇದನ್ನು ಕೂಡ ನಾವು ಅವ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಅವರು ಕೂಡ ಖುಷಿ ಪಡ್ತಾರೆ. ಸರ್ಪ್ರೈಸ್ ಇದೆ ಅವ್ರಿಗೆ. ಆ್ಯಂಡ್ ಈ ರೀತಿ ಹೇರ್ ಬೋಸ್ ಮಾಡೋದು ತುಂಬಾ ಡಿಫಿಕಲ್ಟು. ಸೊ ನೀವು ಟ್ರೈ ಮಾಡಿರ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಇದೂ ಕೂಡ ಸ್ವಲ್ಪ ಟಫ್ ಇದೆ, ಬಟ್ ಆದರೆ ಈಸಿ ಇರುತ್ತೆ. ಬಟ್ ಅದು ಇದು ತಿಳ್ಕೊಬೇಕಷ್ಟೇ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದೀವಿ ನಾವು, ನಾನೇನು ಕ್ಲಾಸ್ ಕೊಡ್ತಾ ಇಲ್ಲ ನಿಮಗೆ. ಒಂದು ಕಿಟ್ ಅಂತ ರೆಡಿ ಮಾಡಿದ್ದೀವಿ. ಮತ್ತು ಬೇಕಾಗಿರೋ ಮಟೀರಿಯಲ್ಸ್ ಜೊತೆಗೆ ನೀವು ಮನೇಲಿ ಸ್ಯಾಂಪಲ್ಸ್‌ಗಳನ್ನ ಮಾಡಿ ನಾವು ಹೇಳುವಂಥ ಪ್ಲ್ಯಾಟ್ಫಾರ್ಮ್‌ಗಳಲ್ಲಿ ನೀವು ಹೋಗ್ಬಿಟ್ಟು ಹಾಕ್ಬಿಟ್ಟು ನಾವು ಹೇಳಿರೋಂಥ ಫಾಲೋ ಮಾಡಬೇಕು ಎಲ್ಲ ಟಿಪ್ಸ್‌ಗಳನ್ನ. ನಾನು ಯಾವ ರೀತಿ ಗ್ರೋ ಆಗ್ತಿದ್ದೀನಿ, ನೀವು ಕೂಡ ಗ್ರೋ ಆಗ್ಬೋದು. ಯಾವುದೇ ರೀತಿ ಸೀಕ್ರೆಟ್ಸ್ ಇಡಬಾರ್ದು ಅಂತಲೇ ಕಿಟ್ ಅಂತ ಮಾಡಿದ್ದೀನಿ ನಾನು. ಯಾಕಂದರೆ ಹಾಗೇನೇ ಹೇಳ್ತಾ ಹೋದರೆ ಅದಕ್ಕೆ ಬೆಲೆ ಇರೋದಿಲ್ಲ. ಎಲ್ಲದಕ್ಕೂ ಕೂಡ ಚಿಕ್ಕದೊಂದು ಕಿಟ್ ಕೊಡ್ತಾ ಇದ್ದೀನಿ. ಆ ಕಿಟ್ಟಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಇರುತ್ತೆ. ಮಾಡೋದ್ರಿಂದ ಹಿಡಿದು ಮತ್ತು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ತರಿಸ್ಕೊಂಡ್ರೆ ನಿಮ್ಗೆ ಯಾರ ಹೆಲ್ಪ್ ಬೇಕಾಗೋದಿಲ್ಲ. ಆ್ಯಂಡ್ ಇಲ್ಲಿ ನಾವಿರುವಂಥ ಕಾಲೋನಿ ಈ ರೀತಿ ಇರುತ್ತೆ. ತುಂಬಾ ಜನ ಹೊರಗಡೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ತುಂಬಾ ಇವಾಗ ವೆದರ್ ಬಿಸಿಲಿದೆ. ಬಟ್ ಇವಾಗ ಜೂನು ಜುಲೈವರೆಗೂ ಅಂತೂ ಇಲ್ಲಿ ಕಡೆ ಬರಲೇಬಾರ್ದು. ಸೊ ಸಪೋಸ್ ಏನಾದರೂ ಟ್ರಿಪ್ಪಿಗೆ ಬರ್ತಾ ಇದ್ದರೆ ಇಲ್ಲಿ ತುಂಬಾ ಬಿಸಿಲಿರುತ್ತೆ. ಸೊ ಆದರೂ ಕೂಡ ಇವಾಗ ನಂದು ಆರ್ಡರ್ ಕಳಿಸ್ಬೇಕಾಗಿತ್ತು ನಾನು. ನಾನು ಯಾವಾಗಲೂ ಕೂಡ ಪೋಸ್ಟ್ ಆಫೀಸ್‌ನೇ ಹೋಗ್ಬಿಟ್ಟೇ ಕಳಿಸಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಆರ್ಡರ್ಸ್‌ಗಳನ್ನ ನಾನು ಸ್ಪೀಡ್ ಪೋಸ್ಟೇ ಕಳಿಸಿರ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ ಬೇಗ ಆದಷ್ಟು ಬೇಗನೆ ಎಲ್ರಿಗೂ ಅವರವರ ಒಂದು ಆರ್ಡರ್ ಮಾಡಿರೋಂಥ ಪ್ರಾಡಕ್ಟ್ ಸಿಕ್ಬಿಡುತ್ತೆ. ಸೊ ಹೀಗಾಗಿ ಮತ್ತು ಯಾವುದೇ ರೀತಿ ಮಿಸ್ ಆಗಲ್ಲ ಪ್ರಾಡಕ್ಟ್. ಹೀಗಾಗಿ ನಾನು ಪೋಸ್ಟ್ ಆಫೀಸ್‌ಗಿಂದನೇ ಕಳಿಸಿರ್ತೀನಿ. ಆ್ಯಂಡ್ ಇದು ಇವಾಗ ನಾವಿರೋ ಕಡೆ ತುಂಬಾ ಟ್ರಾಫಿಕ್ ಇದೆ. ನಾವಿರೋ ಸ್ವಲ್ಪ ಔಟರ್ ಏರಿಯಾದಲ್ಲಿರೋದು, ಸಿಟಿ ಒಳಗಡೆ ಇಲ್ಲ. ಸೊ ಹೀಗಾಗಿ ಇಲ್ಲಿ ನಿಮಗೆ ಈ ರೀತಿ ಕ್ರೌಡ್ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇದು ಇವಾಗ ನಾನು ಇದರಲ್ಲಿದ್ದೀನಿ ಪೋಸ್ಟ್ ಆಫೀಸಲ್ಲಿ. ಆ್ಯಂಡ್ ಎಲ್ಲ ಕಂಪ್ಲೀಟ್ ನಾನೆಲ್ಲ ಆರ್ಡರ್ಸ್‌ಗಳೇನಿತ್ತು ಎಲ್ಲವನ್ನೂ ಕೂಡ ಕೊಟ್ಟಿದ್ದೀನಿ. ಸೊ ಅವರು ಕೂಡ ಅದನ್ನು ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸಿದ್ದೀನಿ ಸ್ವಲ್ಪ ಹಾಗೆಯೇ. ಆ್ಯಂಡ್ ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಇವಾಗ 1 ಗಂಟೆ ಆಗಿದೆ. ಸುಮ್ಮನೆ ಇದನ್ನಾಗ್ತಾ ಇದೆ, ಬಿಸಿಲು ಮತ್ತು ಸೆಕೆ ಇದೆ ಇಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇವಾಗ ನಾನು ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ನಂತರ ನನ್ನ ಒಂದು ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟೇಬಲ್ ಎಲ್ಲ ಮೊದಲೇ ಈಗ ನೋಡ್ತಾ ಇದ್ರೆ ರಾತ್ರಿ ಎಲ್ಲ ಕೆಲಸ ಮಾಡಿದ್ದೀನಲ್ವ, ಹೀಗಾಗಿ ತುಂಬಾ ಇದು ಇದನ್ನಾಗಿದೆ ಇವಾಗ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಏನೇನಿದೆ ಫ್ಯಾಬ್ರಿಕ್ಗಳನ್ನ ಜಸ್ಟ್ ಫೋಲ್ಡ್ ಮಾಡಿ ಎಲ್ಲವನ್ನೂ ಕೂಡ ತೆಗೆದ್ಬಿಟ್ಟು, ಸೊ ನಂತರ ಏನು ಮಾಡ್ತಾ ಇದ್ದೀನಿ, ಸೊ ಎಲ್ಲವನ್ನೂ ಮತ್ತೆ ರೀಅರೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಜಿಮ್ಮಿಗೆಲ್ಲ ಹೋಗ್ತಾ ಇರ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ.
ಸೊ ವರ್ಕೌಟ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ಕೂಡ ಆಗಿಬಿಟ್ಟಿದೆ. ಮೊದಲು ನಾನು 91 ಕಿಲೋ ಇತ್ತು. ಸೊ ಇವಾಗ ವೆಯ್ಟ್ ತುಂಬಾ ಕಡಿಮೆ ಆಗಿದೆ. 63 ಕಿಲೋ ಇದ್ದೀನಿ ಇವಾಗ. ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗಿತ್ತು. ಸ್ಟ್ರೆಸ್ ತುಂಬ ತೊಗೋತಾ ಇದ್ದೆ ನಾನು ಆ್ಯಕ್ಚುಲಿ ತುಂಬಾ ಸ್ಟ್ರೆಸ್ ತೊಗೋತಾ ಇದ್ದೆ. ಸೊ ಆಮೇಲಿಂದ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೀನಿ, ಅಂದರೆ ವರ್ಕೌಟ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಹೀಗಾಗಿ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡ್ಕೊಂಡಿರೋದು. ಜೊತೆಯಲ್ಲೇ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ, ಮನೆ ಕೂಡ ನೋಡ್ಕೋತಾ ಇದ್ದೀನಿ ಆ್ಯಂಡ್ ಹೆಲ್ತ್ ಕಾನ್ಷಿಯಸ್ ಕೂಡ ಇದ್ದೀನಿ. ನನ್ನ ಬಗ್ಗೆ ಕೂಡ ಆರೈಕೆ ಮಾಡ್ಕೋತೀವಿ. ಏನಪ್ಪ ಮನ್ ಎಲ್ಲವನ್ನೂ ಮಾಡೋದು ತುಂಬ ಕಷ್ಟನೇ ಆ್ಯಕ್ಚುಲಿ. ಬಟ್ ಸ್ಟಿಲ್ ನಾನು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೂ ಕೂಡ ಲೈಫಲ್ಲಿ ನಾವು ಎಷ್ಟೇ ಬ್ಯಾಲೆನ್ಸ್ ಮಾಡಿದ್ರೂ ಏನಾದರೂ ಮಿಸ್ ಆಗೇ ಆಗುತ್ತೆ ಲೈಫಲ್ಲಿ. ಬಟ್ ಹಾಗಂತ ನಾವು ಮಾಡೋದು ಬಿಡೋಕ್ಕಾಗಲ್ಲ. ಸೊ ಹೀಗಾಗಿ ಆ್ಯಂಡ್ ಈ ರೀತಿ ಮಿನಿ ಹೇರ್ ಬೋಸ್ ಬಗ್ಗೆ ನಾನು ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಆ ಚಾರ್ಟ್ಸ್‌ಗಳದ್ದು ಡಯಾಗ್ರಾಮ್ಸ್‌ಗಳನ್ನ ಕೊಟ್ಟಿದ್ದೀನಿ ಕಿಟ್ಟಲ್ಲಿ. ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದು ಹೇಗೆ, ಮತ್ತು ಪ್ರೈಸಿಂಗ್ ಹೇಗೆ ಡಿಸೈಡ್ ಮಾಡಬೇಕು, ರೆಡಿ ಹೇಗೆ ಮಾಡಬೇಕು, ಮತ್ತು ಯಾವ್ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡಬೇಕು, ಯಾವ್ಯಾವ ರೀತಿ ಯಾವ್ಯಾವ ಒಂದು ಹಂತದಲ್ಲಿ ನೀವು ಕೆಲಸ ಮಾಡಬೇಕು, ಎಲ್ಲವನ್ನೂ ಕೂಡ ತುಂಬ ಆಳವಾಗಿ ಡಿಸ್ಕಸ್ ಮಾಡಿದ್ದೀನಿ ಆ ಕಿಟ್ಟಲ್ಲಿ. ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ಆ್ಯಕ್ಚುಲಿ ನಾನೊಂದು ಶಾರ್ಟ್ ವ್ಲಾಗ್ ನಿಮ್ಗೆ ಹಾಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಈ ರೀತಿ ಇರುತ್ತೆ ನನ್ನ ಶೆಡ್ಯೂಲು. ಆ್ಯಂಡ್ ಬಿಸ್ನೆಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಬಿಸ್ನೆಸ್ 1.5 ವರ್ಷದ ಹಿಂದೆನೇ ನನ್ನ ಪ್ಲಾನ್ ಇತ್ತು. ಸೊ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ಗಳು ಮಾಡ್ತಾ ಇದ್ದೆ. ಬಟ್ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು ಬಿಸ್ನೆಸ್ ಮಾಡಬೇಕು ಅಂತ. ಸೊ ನನಗೆ ಖರ್ಚಿಗಂತ ಏನು ಹಣ ಕೊಡ್ತಾ ಇದ್ರು ಮನೇಲಿ. ಸೊ ಅದನ್ನು ನಾನೇನು ಮಾಡ್ತಾ ಇದ್ದೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಬಿಸ್ನೆಸ್ ನಡೀತೋ ಇಲ್ವೋ, ಬಟ್ ಮಾಡ್ಬೇಕು ಅನ್ನೋದೊಂದು ಇತ್ತು. ಸೊ ಹೀಗಾಗಿ ನಾನು ಕಂಟಿನ್ಯೂಸ್ ಮಾಡ್ತಾನೆ ಇದ್ದೆ ಆ್ಯಕ್ಚುಲಿ. ಸ್ಟಾರ್ಟಿಂಗಲ್ಲಿ ಆರ್ಡರ್ಸ್ ಎಲ್ಲ ನನಗೂ ಕೂಡ ಬಂದಿರಲಿಲ್ಲ. ನನಗೂ ಅನಿಸ್ತಾ ಇತ್ತು ಏನಪ್ಪ ಏನಾದರೂ ತಪ್ಪು ಮಾಡ್ತಾ ಇದ್ದೀನ ಇದನ್ನು ಮಾಡ್ತಾ ಅಂತ. ಯಾಕಂದ್ರೆ ಡೈಲಿ ಒಂದು ಮಷಿನ್ ಮೇಲೆ ಕೂತ್ಕೋಬೇಕು, ಸ್ಟಿಚ್ ಮಾಡಬೇಕು, ಮತ್ತು ಸಮ್ಟೈಮ್ಸ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಮತ್ತು ಫಿನಿಶಿಂಗ್ ಯಾಕೆ ಬರಲಿಲ್ಲ, ಮತ್ತು ಯಾವ ಥರದ್ದು ಫ್ಯಾಬ್ರಿಕ್ ಏನಾದರೂ ತಪ್ಪಾಯ್ತಲ್ವಾ. ಸೊ ಸಮ್ಟೈಮ್ಸ್ ಹೇಗಾಗುತ್ತೆ ಅಂದರೆ ಫ್ಯಾಬ್ರಿಕ್ ಚೆನ್ನಾಗಿಲ್ಲ ಅಂತಂದರೆ ಪ್ರಾಡಕ್ಟ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಹೀಗಾಗಿ ಸುಮಾರು ನಾನು ರಾತ್ರಿ 12:30 1 ಗಂಟೆವರೆಗೂ ಕೂಡ ಹೊಲಿದಿದ್ದೀನಿ. ಅದರಲ್ಲಿ ಫಿನಿಶಿಂಗ್ ಬರಲಿಲ್ಲ ಅಂತ ಯಾಕೋ ತುಂಬಾ ತಲೆ ಕೆಡಿಸ್ಕೊತಾ ಇದೆ. ಸೊ ಫೈನಲಿ ಇವಾಗ 1.5 ವರ್ಷದಲ್ಲಿ ಇವಾಗ ಸುಮಾರು ಆರ್ಡರ್ಸ್ಗಳು ಬರ್ತಾ ಇದೆ ಕೂಡ. ಆ್ಯಂಡ್ ಇವಾಗ ಆನ್ಲೈನ್ ಆರ್ಡರ್ಸ್ಗಳನ್ನ ನಾನು ತೊಗೋತಾ ಇರೋದು ಹೆಚ್ಚು. ಆ್ಯಂಡ್ ಅದನ್ನೇ ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ರಿ ಯಾವ ರೀತಿ ಮಾಡೋದು, ಮತ್ತು ನಮಗೆ ಪ್ಲಾಟ್ಫಾರ್ಮ್ಗಳು ಗೊತ್ತಿಲ್ಲ, ಮತ್ತು ನೀವು ಬಳಸುವಂಥ ಕ್ವಾಲಿಟಿ ಚೆನ್ನಾಗಿದೆ ಅದು. ಸೊ ಅದೇ ರೀತಿ ನಮಗೂ ಬಟ್ಟೆ ಬೇಕು, ಅದೇ ರೀತಿ ನಮಗೆಲ್ಲ ನಮ್ಮೂರಲ್ಲಿ ಸಿಗೋದಿಲ್ಲ ಅಂತ ಹೇಳೋದಕ್ಕೆ. ಸೊ ಸಪ್ರೇಟಾಗಿ ನಾವು ಕಿಟ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಸೊ ಚಿಕ್ಕ ಕಿಟ್ ಇರುತ್ತೆ. ಒಂದು 400-500 ರೂಪಾಯಿದಲ್ಲಿ ನೀವು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಚೆನ್ನಾಗಿ ರನ್ ಆಯಿತು ಅಂತಂದರೆ, ಸೊ ನೀವು ನಮ್ಮಿಂದಲೇ ಅದೇ ಪ್ರಾಡಕ್ಟ್, ಅದೇ ಒಂದು ಐಟಮ್ಸ್ ಮಾಡುವಂಥದ್ದನ್ನ ತೊಗೋಬೋದು ತುಂಬ ಕಡಿಮೆ ದರದಲ್ಲಿ. ಆ್ಯಂಡ್ ಹೀಗಾಗಿ ನಾನು ಸ್ವಲ್ಪ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಸರ್ ಅದ್ರ ಇಂಟ್ರೆಸ್ಟ್ ಇದ್ದರೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದು ಒಂದು ಡೈಲಿ ವ್ಲಾಗ್ನ ನಿಮ್ಗೆ ಶೂಟ್ ಮಾಡಿ ತೋರಿಸೋದ್ರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ. ಬಿಸ್ನೆಸ್ ಅಂತ ಬಂದಾಗ ನಾನು ಹೇಳೋದಂದರೆ ತುಂಬಾ ಹಾರ್ಡ್ ವರ್ಕ್, ಡೆಡಿಕೇಶನ್ ತುಂಬ ಮುಖ್ಯ. ಆ್ಯಂಡ್ ಸೆಲ್ಫ್ ಮೋಟಿವೇಶನ್ ತುಂಬ ಮುಖ್ಯ. ಸುಮಾರು ಜನ ಹೇಳ್ಬೋದು ಬಿಸ್ನೆಸ್ ಯಾಕೆ ಮಾಡ್ತೀಯ, ಏನು ಆಗಲ್ಲ, ಆರ್ಡರ್ ಬರಲ್ಲ ಅಂತ. ನೀವು ಮೋಟಿವೇಶನ್ ಮಾಡ್ಕೋಬೇಕಾಗುತ್ತೆ. ನನಗೆ ನಾನೇ ಮೋಟಿವೇಶನ್ ಮಾಡ್ಕೋತಾ ಇದ್ದೆ, ಏನಿಲ್ಲ ಬಂದೇ ಬರುತ್ತೆ ಆರ್ಡರ್ ಅಂತ. ಸೊ ಇದೊಂದು ತಲೆಯಲ್ಲಿತ್ತು, ನಾವು ಮಾಡೋ ಕೆಲಸ ಸರಿಯಾಗಿರಬೇಕು, ಮತ್ತು ನಾನು ಅದಕ್ಕೆ ಬೆನ್ನು ಹತ್ತಿದ್ರೆ ಸೊ ಅದು ಒಂದು ಒಳ್ಳೆಯ ಇದಕ್ಕೆ ಮುಟ್ಟುತ್ತೆ ಗುರಿ ಅಂತ. ಸೊ 1.5 ವರ್ಷದಲ್ಲಿ ನಾನು ತುಂಬಾ ಹಗಲು ರಾತ್ರಿ ಒಂದು ಪ್ರಾಡಕ್ಟ್ ಫಿನಿಶಿಂಗ್ ಆಗಿಲ್ಲ ಅಂದರೆ ಯಾಕಾಗಿಲ್ಲ, ಯಾಕೆ ಬರ್ತಾ ಇಲ್ಲ, ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಾನೇ ನೋಡಿದೆ. ಯಾಕಂದರೆ ಪ್ರಾಡಕ್ಟ್ ಫಸ್ಟ್ ನಮಗೆ ಚೆನ್ನಾಗಿ ಅನಿಸ್ಬೇಕು. ಆ್ಯಂಡ್ ಅದಲ್ಲೂ ಕೂಡ ನಾವು ಯಾರಾದರೂ ಫ್ರೆಂಡ್ಸಿಗೆ ಕಳಿಸಿದಾಗ ಅವರು ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಅಂದಾಗ ನಿಮಗೆ ಆರ್ಡರ್ಸ್ಗಳು ಬರುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಯಾರಾದರೂ ಹೊಸದಾಗಿ ನೀವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಮಾಡಿರಿ. ಎಲ್ಲರೂ ಕೂಡ ಇದು ತುಂಬಾ ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಆಗುವಂಥ ಒಂದು ಇದನ್ನಂತ ಹೇಳ್ಬೋದು ಬಿಸ್ನೆಸ್ಸು. ಏನಪ್ಪ ನಿಮಗೆ 50,000, 20,000, 30,000 ಹಾಕ್ಬೇಕಂತ ಇಲ್ಲ. ನೀವು ಒಂದು 400-500 ರೂಪಾಯಿದಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಹೀಗಾಗಿ ಸುಮಾರು ಜನ ಹೆಣ್ಮಕ್ಳು ಹೇಳ್ತಾ ಇದ್ರಲ್ವಾ, ಸೊ ನಮಗೂ ಕೂಡ ಮಾಡಬೇಕು ಬಟ್ ನಮ್ಗೆ ಯಾರು ಹೆಲ್ಪ್ ಮಾಡಲ್ಲ ಅಂತ. ಹೀಗಾಗಿ ನಾನು ಚಿಕ್ಕ ಕಿಟ್ಟನ್ನು ನಾನು ಅನೌನ್ಸ್ ಮಾಡಿದ್ದೆ, ಒಂದು ಬ್ಯಾಗ್ ಕಿಟ್ಟು, ಇನ್ನೊಂದು ಸ್ಕ್ರಂಚಿ ಕಿಟ್ ಅಂತ. ಸೊ ಯಾರಿಗೆ ಯಾವ ಹೆಣ್ಮಕ್ಳಿಗೆ ಯಾವ ರೀತಿ ಕಿಟ್ ತರಿಸ್ಕೊಂಡು ಕೆಲಸ ಮಾಡ್ಬೇಕಂತ ಎಲ್ಲ ಕೂಡ ಕಿಟ್ಟಲ್ಲೇ ವಿವರಿಸಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ 1.5 ವರ್ಷದಲ್ಲಿ ಇವತ್ತು ಕೂಡ ಹೋಗಿರುವಂಥದ್ದು ಹೇರ್ ಬೋಸ್ಗಳಾಯಿತು, ಮತ್ತು ಸ್ಕ್ರಂಚೀಸ್ಗಳು ಎಷ್ಟು ಹೋಗಿದೆ ನೀವೇ ನೋಡಿದ್ರಲ್ವಾ. ಸೊ ಪೋಸ್ಟ್ ಆಫೀಸದ್ದು ಕೂಡ ನಾನು ತೋರಿಸಿದ್ದೀನಿ. ಪೋಸ್ಟ್ ಆಫೀಸಲ್ಲಿ ನಂದು ನಾವು ಹೋಗ್ಬಿಟ್ಟು ಅಲ್ಲಿ ಕೂಡ ಕಳಿಸಿದ್ದೀವಿ. ಓಕೆ, ಸೊ ಅಲ್ಲಿ ಸುಮಾರು ಹೇರ್ ಬೋಸ್ ಮತ್ತು ಸ್ಕ್ರಂಚೀಸ್ಗಳದ್ದೇ ನಂದು ತುಂಬಾ ಇತ್ತು. ಆ್ಯಂಡ್ ಅದರಲ್ಲಿ ಒಂದಿಬ್ಬರದ್ದು ಕಿಟ್ಟು ಕೂಡ ಆರ್ಡರ್ ಮಾಡಿದ್ರು. ಆ ಕಿಟ್ಟದ್ದು ಕೂಡ ಹೋಗ್ತಾ ಇತ್ತು. ಸೊ ಟೋಟಲ್ ಸುಮಾರು ಇತ್ತು ಇವತ್ತು ಆ್ಯಕ್ಚುಲಿ. 2 ದೊಡ್ಡ ಬ್ಯಾಗ್ ಇತ್ತು. ಸೊ ಈಗ ಹೇಳ್ತಾ ಇರೋದು, ನೀವು ಖುದ್ದಾಗಿ ನೋಡ್ತಾ ಇದ್ದೀರಿ, ಬಿಸ್ನೆಸ್ ಅಂತ ಬಂದಮೇಲೆ ಸ್ವಲ್ಪ ತಾಳ್ಮೆಯಿಂದ ಕಷ್ಟಪಟ್ಟು ದುಡಿತಾ ಇರಬೇಕು. ಆರ್ಡರ್ಸ್ ತಾನೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನನ್ನ ವಿಡಿಯೋ ನೋಡಿ ಯಾರಾದರೂ ಚೆನ್ನಾಗಿ ಮೋಟಿವೇಶನ್ ಸಿಕ್ಕಿದೆ ಅಂದರೆ ಸೊ ವಿಡಿಯೋಗೆ ಲೈಕ್ ಮಾಡಿ, ಹೊಸಬ್ರಿದ್ದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆತ್ಮದೊಂದಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಮತ್ತೆ ನಾನು ಸಿಗ್ತೀನಿ. ನಮಸ್ಕಾರ.